Hello all, welcome to my channel Income from Capital Gain Part 3. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಫಸ್ಟ್ ಆ್ಯಂಡ್ ರೆಫರ್ ದಿ ಪ್ರಿವಿಯಸ್ ಪಾರ್ಟಲ್ಲಿ ನಾವು ಫಾರ್ಮೆಟ್ ಆಫ್ ಕಂಪ್ಯೂಟಿಂಗ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಫಾರ್ಮೆಟ್ ಆಫ್ ಕಂಪ್ಯೂಟಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡಿದ್ವಿ. ಇಲ್ಲಿ ಸಮ್ ಎಕ್ಸಾಂಪಲ್ಸ್ ನೋಡೋಣ. ದ ಫಸ್ಟ್ ಎಕ್ಸಾಂಪಲ್, ಆನ್ 16/4/2019 Mr. A purchased listed shares of Abyss Limited for rupee 95,000 and on 2/3/2020 he sold them for rupee 1,35,000. The brokerage paid being rupee 1,200. Before identification of whether that short-term capital gain or long-term capital gain, first we have to find whether that capital asset is a short-term capital asset or long-term capital asset. So ಇಲ್ಲಿ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ನಿಮ್ಮ ಎಕ್ಸಾಮಲ್ಲಿ ಈ ವರ್ಕಿಂಗ್ ನೋಟ್ ಮಾಡೋ ಅವಶ್ಯಕತೆ ಏನಿಲ್ಲ, ನಿಮ್ಮ ಅರ್ಥ ಮಾಡಿಸೋಕ್ಕೋಸ್ಕರ ಈ ವರ್ಕಿಂಗ್ ನೋಟ್ ಮಾಡ್ತಾ ಇರೋದು. ಸೊ ಇಲ್ಲಿ ಶೇರಿನ ಹೆಸರು ಲಿಸ್ಟೆಡ್ ಶೇರ್ಸ್ ಅಂತ, ಪರ್ಚೇಸ್ಡ್ ಡೇಟು 16/4/2019 ಆ್ಯಂಡ್ ಈ ಶೇರು ಸೇಲ್ ಆಗಿತ್ತು 2/3/2020. ಇದು 12 ಮಂತ್ಗಿಂತ ಲೆಸ್ ಅವನ ಹತ್ರ ಇದ್ದು ಸೇಲ್ ಆಗಿದೆ, ಅದಕ್ಕೋಸ್ಕರ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಲಿಸ್ಟೆಡ್ ಶೇರ್ಸಿನ ರೂಲ್ ನಮಗೆ ಗೊತ್ತಿದೆ. ಲಿಸ್ಟೆಡ್ ಶೇರ್ಸು ನಮ್ಮ ಹತ್ರ 12 ಮಂತ್ಗಿಂತ ಲೆಸ್ ಇದ್ದು ಸೇಲ್ ಆದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 12 ಮಂತ್ಗಿಂತ ಜಾಸ್ತಿ ಇದ್ದು ಸೇಲ್ ಆದರೆ, ಮೋರ್ ದೆನ್ 12 ಮಂತ್ ಇದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಬಟ್ ಒನ್ ಮೋರ್ ಥಿಂಗ್, ಈ ರೂಲು ಲಿಸ್ಟೆಡ್ ಶೇರಿಗಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಸಪೋಸ್ ಅನ್ಲಿಸ್ಟೆಡ್ ಶೇರ್ಸ್ ಇದ್ರೆ 12 ಮಂತ್ ರೂಲ್ ಈಸ್ ನಾಟ್ ಅಪ್ಲಿಕೇಬಲ್, 36 month rule is applicable. So before finding short term capital gain or long term capital gain, identify ಮಾಡ್ಕೊಳ್ಳಿ. ಗಾಟ್ ಇಟ್? ಸೊ ಲಿಸ್ಟೆಡ್ ಶೇರ್ ಇದ್ರೆ 12 ಮಂತ್, ಸೊ ಇದು ಅವನ ಹತ್ರ 12 ಮಂತ್ಗಿಂತ ಲೆಸ್ ಇದೆ, ಅದಕ್ಕೋಸ್ಕರ ಈ ಲಿಸ್ಟೆಡ್ ಶೇರ್ಸು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. We know the format, no? Computation of short-term capital gain for the assessment year 2020-21. The first is a base. Format ನಮಗೆ ಗೊತ್ತಿದೆ. ಫಾರ್ಮೇಟ್ ಅನ್ನ ಮೊದಲು ಬರ್ಕೊಂಬಿಡಿ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದ್ರೆ ಸೇಲ್ಸ್ ವ್ಯಾಲ್ಯೂ. ಸೇಲ್ಸ್ ವ್ಯಾಲ್ಯೂನ ನಾವು ಎಲ್ಲೂ ಹುಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರ್ತಾರೆ ಅವರು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಸೋಲ್ಡ್ ದೆಮ್ ಫಾರ್ ರುಪಿ 1,35,000. ಗಾಟ್ ಇಟ್? ಸೊ ಲಿಸ್ಟೆಡ್ ಶೇರ್ ಸೇಲ್ ಆಗಿದ್ದು 1,35,000ಗೆ ಆ್ಯಂಡ್ ಸೇಲ್ ಆಗೋ ಟೈಮಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿರೋದು ಬ್ರೋಕರೇಜು 1,200 ಆ್ಯಂಡ್ ಲೆಸ್ ಕಾಸ್ಟ್ ಆಫ್ ಎಕ್ವಿಸೇಷನ್, ಪರ್ಚೇಸ್ ಕಾಸ್ಟ್. ಸೊ ಪರ್ಚೇಸ್ ಕಾಸ್ಟ್ 95,000. ಹಿಯರ್ ದೇರ್ ಇಸ್ ನೋ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ಇಂಪ್ರೂವ್ಮೆಂಟ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ 38,800. ರಿಮೆಂಬರ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸಾಮ್ಷನ್ಸು ನಿಮ್ಮಲ್ಲಿ ಮೆಜಾರಿಟಿ ಕೇಳಲ್ಲ, ಸೊ ಎಕ್ಸಾಮ್ಷನ್ ಇಲ್ಲಿರುತ್ತೆ. ನೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 38,800 ಇಟ್ ಸೆಲ್ಫ್. ಗಾಟ್ ಇಟ್? ಐ ಹೋಪ್ ಯು ಅಂಡರ್ಸ್ಟುಡ್ ಒನ್. ಬಟ್ ಇದು ಸೇಮ್ ಪ್ರಾಬ್ಲಮ್ ಅಲ್ಲಿ 3 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದ ಫಸ್ಟ್ ಟ್ರಾನ್ಸಾಕ್ಷನ್ ಹಿಯರ್ ಕಂಪ್ಲೀಟೆಡ್ ಒನ್. ದ ಸೆಕೆಂಡ್ ಟ್ರಾನ್ಸಾಕ್ಷನ್, on 1/5/2019 he purchased golden necklace for rupee 1,50,000 and on 1/3/2020 sold it for rupee 1,85,000. Very easy to find ನೋಡಿ. ಸೊ ಫಸ್ಟ್ ನೆಕ್ಲೆಸ್ಸು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟೋ ಫೈಂಡ್ ಔಟ್ ಮಾಡ್ಕೋಬೇಕು. ಹಿಯರ್ ಆಲ್ಸೋ ಬಿ 12 ಮಂತ್ ರೂಲ್ ಈಸ್ ಅಪ್ಲಿಕೇಬಲ್. ಸೊ ಇದು ಪರ್ಚೇಸ್ ಆಗಿದ್ದು 1/5/2019, ಸೇಲ್ ಆಗಿದ್ದು 1/3/2020. That means less than 12 months. So this necklace is also be short-term capital asset. First of all, the base is sales value or full value of consideration. Necklace ಸೇಲ್ ಆಗಿದ್ದು 1,85,000. ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿಲ್ಲ, ಸೊ ಎಕ್ಸ್ಪೆನ್ಸಸ್ ಅನ್ನು ಲೆಸ್ ಮಾಡೋದ್ಮೇಲೆ ನೆಟ್ ಕನ್ಸಿಡರೇಷನ್ ಇಟ್ ಸೆಲ್ಫ್ ಇಸ್ 1,85,000. ದೆನ್ ಆ ನೆಕ್ಲೆಸ್ ಅನ್ನ ಪರ್ಚೇಸ್ ಮಾಡಿದ್ದು ಕಾಸ್ಟ್ ಆಫ್ ಎಕ್ವಿಸೇಷನ್ 1,50,000. ಸೊ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 35,000. Then third transaction,
The third asset is a personal car. ಸೊ ಯಾವುದೇ ವೆಹಿಕಲ್, ಪರ್ಸನಲ್ ಕಾರ್ ಅಥವಾ ಯಾವುದೇ ಕ್ಯಾಪಿಟಲ್ ಅಸೆಟ್ಟಿನ ಮುಂದೆ ಇಫ್ ಇಟ್ ಈಸ್ ಕ್ಯಾರಿ ದಿ ಪರ್ಸನಲ್ ವರ್ಡ್ then it is exempted one. There is no taxable. So car is a personal effect, so not taxable one. ಈ ಕಾರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರ್ಬೋದು, ದೇರ್ ಇಸ್ ನೋ ಬಾದರ್ ಅಬೌಟ್ ದಟ್. ಪರ್ಸನಲ್ ಅನ್ನೋ ವರ್ಡ್ ಕ್ಯಾರಿಡ್ ಆಗಿದ್ರೆ ದೆನ್ there is not taxable one. So total here under this example, total short-term capital gain here 38,800 plus this asset in a gain 35,000, 73,800. I hope you understood one. The second example, in 2008 and 9, Mr. Z purchased a residential house for rupee 6,85,000. He sold this house for rupee 25,20,000 on September 30, 2019 and paid brokerage and legal charges amounting to rupee 20,000. The CIF for 2018 and 19, 2008 and 9, 137 and 2019 and 20, 289. Compute the long-term capital gain. ಸೊ ನಿಮಗೆ ಸಪೋಸ್ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಐಡೆಂಟಿಫಿಕೇಶನ್ ಡಿಫಿಕಲ್ಟ್ ಅನ್ಸಿದ್ರೆ ಪ್ರಾಬ್ಲಮ್ ಅಲ್ಲಿ CII ಕೊಟ್ಟಿದ್ರೆ ದಟ್ ಒನ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಇನ್ನು ಈಸಿಯಾಗಿ ಹೇಳ್ಬೇಕು ಅಂದ್ರೆ ಐಡೆಂಟಿಫಿಕೇಶನ್ ಟರ್ಮ್ ಬೇಸ್ ಮೇಲೆ ಮಾಡ್ತಾರೆ. ಸೊ ಇಲ್ಲಿ ಹೌಸ್ ಕ್ಯಾಪಿಟಲ್ ಅಸೆಟ್ ಇಸ್ ನೇಮ್ ಇಸ್ ಅ ಹೌಸ್ 2008 and 9 ಅಲ್ಲಿ ಪರ್ಚೇಸ್ ಆಗಿದ್ದು ಅಂಡ್ 2019-20s ಅಲ್ಲಿ ಸೇಲ್ ಆಗಿದೆ. ಸೊ ಮೋರ್ ದೆನ್ 8 ಇಯರ್ಸ್ ಅವನ ಹತ್ರ ಇದೆ. ಸೊ ಇದು ಹೌಸ್ ಆಗಿರೋದ್ರಿಂದ ಇದು ನಾನ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಸೆಟ್. 36 ಮಂತಿಗಿಂತ ಕಡಿಮೆ ಇತ್ತು ಅಂದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 36 ಮಂತಿಗಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ರೂಲ್ ನೆನಪಿದೆಯಲ್ಲ. ಸೊ ಆಬ್ವಿಯಸ್ಲಿ ದಿಸ್ ಹೌಸ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಗಾಟ್ ಇಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿನ ಫಾರ್ಮೇಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಅ ಫಾರ್ಮೇಟ್ ಆಫ್ ಕಂಪ್ಯೂಟಿಂಗ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಏನು ಡಿಫರೆನ್ಸ್ ಇಲ್ಲ, ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕಾಸ್ಟ್ ಆಫ್ ಎಕ್ವಿಸೇಷನ್ ಅಷ್ಟೇ ಲೆಸ್ ಮಾಡ್ತಾರೆ, ಬಟ್ ಇದನ್ನ ಇಂಡೆಕ್ಸ್ ಮಾಡಬೇಕಾಗುತ್ತೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಅಷ್ಟೇ ಲೆಸ್ ಮಾಡ್ತಾರೆ, ಬಟ್ ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಫಾರ್ಮೇಟ್ ಫಾರ್ ದಟ್. Got it. Now solution. Computation of income from long-term capital gain for the assessment year 2020-21. Particular and amount column. Full value of consideration. ನಾ ಮೊದಲೇ ಹೇಳಿದ್ದೀನಿ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದ್ರೆ ಅವನು ಎಷ್ಟಕ್ಕೆ ಸೇಲ್ ಮಾಡಿರ್ತಾನಲ್ಲ ಆ ವ್ಯಾಲ್ಯೂ. ಸೊ ಈ ಹೌಸ್ ಅವನು 25,20,000ಗೆ ಸೇಲ್ ಮಾಡಿದ್ದಾನೆ. ಸೇಲ್ ಮಾಡೋ ಟೈಮಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ. ಆ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. 25,20,000 minus 20,000 net consideration value is 25 lakh itself. ನೆಕ್ಸ್ಟ್ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಕಾಸ್ಟ್ ಆಫ್ ಎಕ್ವಿಸೇಷನ್ ಅನ್ನ ಇಂಡೆಕ್ಸ್ಡ್ ಮಾಡಬೇಕಾಗುತ್ತೆ. ಯಾಕೆ ಇದನ್ನ ಇಂಡೆಕ್ಸ್ ಮಾಡ್ತಾರೆ ಅಂದ್ರೆ ಹೌಸ್ ವ್ಯಾಲ್ಯೂ ಓಲ್ಡ್ ಇದೆ. ಅವನು 6,85,000ಗೆ ಪರ್ಚೇಸ್ ಮಾಡಿರ್ತಾನೆ, ಬಟ್ ಈಗ ನಾವು ಪ್ರೀವಿಯಸ್ ಇಯರ್ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ ಬಿಕಾಸ್ ಆಫ್ ಇನ್ಫ್ಲೇಷನ್. ಅದಕ್ಕೋಸ್ಕರ ಅದನ್ನ ಇಂಡೆಕ್ಸ್ಡ್ ಮಾಡಬೇಕಾಗುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸೇಷನ್ ಫಾರ್ಮುಲಾ ಏನು? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಕ್ವಿಸೇಷನ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ದಿಸ್ ಒನ್. ಕಾಸ್ಟ್ ಆಫ್ ಎಕ್ವಿಸೇಷನ್ ಇಂಟು CIF ಫಾರ್ ದಿ ಇಯರ್ ಆಫ್ ಟ್ರಾನ್ಸ್ಫರ್. ಇದು CIF ಆಫ್ ದಿ ಇಯರ್ ಆಫ್ ಟ್ರಾನ್ಸ್ಫರ್ ಈಸ್ ಆಲ್ವೇಸ್ ಸೇಮ್ 289 ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಕಾಸ್ಟ್ ಆಫ್ ಎಕ್ವಿಸೇಷನ್ ಇಂಟು 289 divided by CIF for the year of purchase or CIF of 2020, 2001 and 2, whichever is later. So this is a formula, no? ಸೊ ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಎಕ್ವಿಸೇಷನ್ ಎಷ್ಟಿದೆ, ಎಷ್ಟಕ್ಕೆ ಪರ್ಚೇಸ್ ಆಗಿದೆ? ಅದು 6,85,000. ಸೊ 6,85,000 ಇಂಟು 289 ಯಾಕೆ ಅಂದ್ರೆ ಅದು 2019 and 20s ಅಲ್ಲಿ ಸೇಲ್ ಆಗಿದ್ದಲ್ಲ, ಅದ್ರ CII.
ಡಿವೈಡೆಡ್ ಬೈ ಸಿ ಐ ಫಾರ್ ದಿ ಇಯರ್ ಆಫ್ ಪರ್ಚೇಸ್. ಯಾವ ಇಯರಲ್ಲಿ ಪರ್ಚೇಸ್ ಆಗಿದೆ? 2008 and 9. 2008 and 9 ಸಿ ಐ ಎಷ್ಟಿದೆ? 137. ಸೊ ಡಿವೈಡೆಡ್ ಬೈ 137. ಸೊ 685 ಇಂಟು 289 ಡಿವೈಡೆಡ್ ಬೈ 137. ಈ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಬರೋ ರಿಸಲ್ಟು 14,45,000. ಸೊ ಈ ಪ್ರಾಬ್ಲಮ್ ಅಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ನಿಲ್. ಆಫ್ಟರ್ ಡಿಡಕ್ಟಿಂಗ್ these all things, we got a result gross total income. Here gross total income 10,55,000. ಸೊ ಎಕ್ಸಾಮ್ಷನ್ ಈ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿಲ್ಲ, ನಿಲ್. ಸೊ ನೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10,55,000 ಇಟ್ ಸೆಲ್ಫ್. ಗಾಟ್ ಇಟ್? ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಗಾಟ್ ಇಟ್? ದ ನೆಕ್ಸ್ಟ್ ಒನ್, ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್. ಕೆಲವೊಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸರ್ಟೆನ್ ರೂಲ್ ಪ್ರಕಾರ ಕೆಲವೊಂದು ಅಸೆಟ್ಟಿನ ಕಾಸ್ಟ್ ಆಫ್ ಎಕ್ವಿಸಿಷನ್ ಆಲ್ವೇಸ್ ನಿಲ್ ಇರುತ್ತೆ. ಕೆಲವೊಂದು ಅಸೆಟ್ಟಿನ ಕಾಸ್ಟ್ ಆಫ್ ಎಕ್ವಿಸಿಷನ್ ಆಲ್ವೇಸ್ ನಿಲ್ ಇರುತ್ತೆ. ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ಬೀಯಿಂಗ್ ನಿಲ್. ದ ಕಾಸ್ಟ್ ಆಫ್ ಎಕ್ವಿಸಿಷನ್ ಶಾಲ್ ಬಿ ಟೇಕನ್ ಆಸ್ ಅ ನಿಲ್ ಆರ್ ಝೀರೋ ಫಾರ್ ದಿ ಫಾಲೋವಿಂಗ್ ಕ್ಯಾಪಿಟಲ್ ಅಸೆಟ್. ಆ ಅಸೆಟ್ಗಳು ಯಾವುದು ಅಂದರೆ, ದ ಫಸ್ಟ್ ಅಸೆಟ್ ಈಸ್ ಅ ಬೋನಸ್ ಶೇರ್ಸ್. ಬೋನಸ್ ಶೇರ್ಸಿನ ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ನಿಲ್ ಇರುತ್ತೆ ಇಫ್ ಇಟ್ ಈಸ್ ಇಶ್ಯೂಡ್ ಆಫ್ಟರ್ 1/4/2001. ಬೋನಸ್ ಶೇರ್ಸ್ ಅಂದ್ರೆ ಏನು? ಕಂಪನಿ ತನ್ನ ನಂಬರ್ ಆಫ್ ಶೇರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ತಮ್ಮಲ್ಲಿ ವರ್ಕ್ ಮಾಡೋ ಶೇರ್ ಹೋಲ್ಡರ್ಸಿನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಫ್ರೀಯಾಗಿ ಇಶ್ಯೂ ಮಾಡೋ ಶೇರ್ಸ್ನ ಬೋನಸ್ ಶೇರ್ಸ್ ಅಂತ ಕರೀತಾರೆ. ಸೊ ಬೋನಸ್ ಶೇರ್ ಈಸ್ ಆಲ್ಸೋ ಬಿ ಒನ್ ಆಫ್ ದಿ ಕ್ಯಾಪಿಟಲ್ ಅಸೆಟ್. ಓಕೆ, ಬಟ್ ಅಂಡರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬೋನಸ್ ಶೇರ್ಸಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ. ದ ಫಸ್ಟ್ ರೂಲ್ or first treatment, if bonus shares are issued before 1/4/2001, then fair market value is taken for the cost of acquisition. The second rule, if bonus shares are issued after 1/4/2001, then cost of acquisition is taken as a zero or nil. ಸೊ ದಿಸ್ ಇಸ್ ಫಾರ್ ದ ಬೋನಸ್ ಶೇರ್ಸ್ ಇನ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಮಾಡಬೇಕಾದ್ರೆ ಇದು ಬರುತ್ತೆ, ಅವಾಗ ಕ್ಲಿಯರ್ ಆಗುತ್ತೆ. ಗಾಟ್ ಇಟ್? ಇದು ನೋಟ್ಬುಕ್ ಅಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ದೆನ್ ದ ಸೆಕೆಂಡ್ ಎಕ್ಸಾಂಪಲ್, ಸೆಲ್ಫ್ ಜನರೇಟೆಡ್ ಗುಡ್ ವಿಲ್. ಸೊ ಯಾವುದೇ ಕಂಪನಿ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಇನ್ ಕ್ಯಾಲ್ಕುಲೇಟ್ ಇದ್ರೆ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಇನ ಕಾಸ್ಟ್ ಆಫ್ ಎಕ್ವಿಸಿಷನ್ ಈಸ್ ಆಲ್ವೇಸ್ ನಿಲ್. ಸೆಲ್ಫ್ ಜನರೇಟೆಡ್ ಗುಡ್ ವಿಲ್ ಅಂದ್ರೆ ಓನ್ ಜನರೇಟೆಡ್ ಗುಡ್ ವಿಲ್ ಅಂತ, ಅದಕ್ಕೆ ಯಾವುದೇ ರೀತಿ ಕಾಸ್ಟ್ ರಿಕ್ವೈರ್ಡ್ ಆಗಿರಲ್ಲ, ಅದಕ್ಕೋಸ್ಕರ ನಿಲ್ ಆಗಿರುತ್ತೆ. ಗಾಟ್ ಇಟ್? ರೈಟ್ ಟು ಸಬ್ಸ್ಕ್ರೈಬ್ ಟು ದಿ ರೈಟ್ ಇಶ್ಯೂಸ್ ಆಫ್ ಶೇರ್ಸ್. ರೈಟ್ ಶೇರ್ಸ್ ಅಂದ್ರೆ ಕಂಪನಿ ತನ್ನ ಶೇರ್ ಹೋಲ್ಡರ್ಸಿಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಶೇರ್ಸ್ಗಳನ್ನ ಇಶ್ಯೂ ಮಾಡಿರ್ತಾರೆ, ಅಂತ ಶೇರ್ಸಿಗೆ ರೈಟ್ ಶೇರ್ಸ್ ಅಂತ ಕರೀತಾರೆ. ಸೊ ರೈಟ್ ಶೇರ್ಸಿಗೂ ಕೂಡ ಕಾಸ್ಟ್ ಆಫ್ ಎಕ್ವಿಸಿಷನ್ಸ್ ನಿಲ್ ಇರುತ್ತೆ. ದೆನ್ ಟ್ರೇಡ್ ಮಾರ್ಕ್, ಬ್ರ್ಯಾಂಡ್ ನೇಮ್ ಅಸೋಸಿಯೇಟೆಡ್ ವಿತ್ ಅ ಬಿಸ್ನೆಸ್, ಇದಿದ್ರು ಕೂಡ ಕಾಸ್ಟ್ ಆಫ್ ಎಕ್ವಿಸಿಷನ್ ಈಸ್ ಆಲ್ವೇಸ್ ನಿಲ್. ಸೊ ನಿಮ್ಮ ಎಕ್ಸಾಮ್ ಅಲ್ಲಿ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್, ಬೋನಸ್ ಶೇರ್ಸ್ ಮೇಲೆ ಮೋರ್ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಇನ್ನೂರ್ಗು ಇದು ಕೇಳಿಲ್ಲ. ಬಟ್ ಇವು ನಾಲ್ಕು ಕಾಸ್ಟ್ ಆಫ್ ಎಕ್ವಿಸಿಷನ್ ನಿಲ್ ಇರುತ್ತೆ ವೆನ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಗಾಟ್ ಇಟ್? ವೆದರ್ ಇಟ್ ಈಸ್ capital asset is short term or long term, the cost of acquisitions, these all assets cost of acquisition is always zero or nil. Got it? Today this much is enough. Refer it. ಏನಾರ ಡೌಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.